ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತಂದರೆ ಏನು, ಇನ್ಕಮ್ ಫ್ರಮ್ ಅದರ್ ಸೋರ್ಸಿನ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತಂದರೆ ಟ್ಯಾಕ್ಸಲ್ಲಿ ಒಟ್ಟು 5 ಹೆಡ್ಡಿನ ಇನ್ಕಮ್ಗಳಿದ್ದಾವೆ. ಯಾವ್ದು ಅಂತಂದರೆ, ಒಂದು ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಗೈನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತಂದರೆ, ಈಗ ನೀವು ಆಫ್ಟರ್ ನಿಮ್ಮ ಗ್ರ್ಯಾಜುಯೇಷನ್ ಯಾವ್ದಾದ್ರು ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರೆ ಆವಾಗ ಕೊಡುವಂಥ ಸಂಬಳ ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಗುತ್ತೆ. ನಿಮ್ಮ ಮನೆಯನ್ನು ನೀವೇನಾದರೂ ಬಾಡಿಗೆಗೆ ಕೊಟ್ಟರೆ ಅವಾಗ ಆಗುವಂಥ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗುತ್ತೆ. ನೀವೇನಾದರೂ ಒಂದು ದಿನಸಿ ಅಂಗಡಿ ಹಾಕಿದರೆ ಅವಾಗ ಆಗುವಂಥ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗುತ್ತೆ. ಯಾವ್ದಾದ್ರು ಒಂದು ಸೈಟ್ ತೊಗೊಂಡು ಮಾರಿದರೆ, ಆ ಸೈಟನ್ನು ಮಾರಿದರೆ ಅವಾಗ ಆಗುವಂಥ ಕ್ಯಾಪಿಟಲ್ ಗೇನ್ ಆಗುತ್ತೆ. ಸೊ ಇವಿಷ್ಟಕ್ಕೂ ಆಗದೇ ಇರುವಂಥ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ಗೆ ಬರೀಬೇಕು. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತಂದರೆ ಎನಿ ಇನ್ಕಮ್ ವಿಚ್ ಈಸ್ ಟ್ಯಾಕ್ಸೇಬಲ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಬಟ್ ಡಸ್ ನಾಟ್ ಫೈಂಡ್ ಪ್ಲೇಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, income from business or profession, capital gain will be taxable under the head income from other sources. Salary, house property, business, profession, capital gain ಯಾವುದಕ್ಕೂ ಬರದೇ ಇರುವಂಥ ಇನ್ಕಮ್ ಫ್ರಮ್ ಅದರ್ ಸೋರ್ಸಿಗೆ ಬರೀಬೇಕು. ಸೊ ನಿಮಗೆ ಮೈನ್ ಎಕ್ಸಾಮ್ನಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಿಗೆ ಬರುವಂಥ 20 ಇನ್ಕಮ್ಗಳನ್ನು ಬರೀರಿ ಅಂತ ಹೇಳಿ ಮೈನ್ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ 20 ಇನ್ಕಮ್ ಬರೀಬೇಕು ಅಂತಂದಾಗ ನೀವು 2 ಥರ ಮಾಡ್ಬಂದು ಇನ್ಕಮನ್ನು ನೀಟಾಗಿ ಓದ್ಕೊಳ್ಬೇಕು. ಇನ್ಕಮ್ ನಿಮಗೆ ಅಕಸ್ಮಾತ್ ನೆನಪಿರಲ್ಲ ಅಂತಾದರೆ ಅವಾಗ ಇನ್ನೊಂದು ಆಪ್ಷನ್ ಇದೆ ನೋಡಿ. ಕ್ವಶನ್ ಪೇಪರಲ್ಲಿ ಈ ಥರ ಕೊಡ್ತಾರೆ. ಹೇಗೆ ಕೊಡ್ತಾರೆ ನೋಡಿ, ಇಲ್ಲಿ 10th ಒನ್ ಕ್ವಶನ್ ಗಮನಿಸ್ಬೋದು ನೀವು. ಮೆನ್ಷನ್ ಎನಿ 20 ಐಟಮ್ಸ್ ಆಫ್ ಇನ್ಕಮ್ ಚಾರ್ಜೆಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಿಗೆ ಬರುವಂಥ 20 ಇನ್ಕಮ್ಗಳನ್ನು ಬರೀರಿ. ನೋಡಿ, ಅವಾಗ 15 ಮಾರ್ಕ್ಸಿಗೆ ಕೊಡ್ತಾಯಿದ್ರು SCPಲಿ. ನಿಮಗೆ NEP ಆಗಿದ್ದರಿಂದ 15 ಕೊಡಲ್ಲ, 10 ಕೊಡ್ತಾರೆ. 20 ಇನ್ಕಮ್ ಬರೀರಿ ಅಂತ ಕೊಟ್ಟಾಗ ನೀವು ಇಡೀ ಕ್ವಶನ್ ಪೇಪರಲ್ಲಿ ಅದರ್ ಸೋರ್ಸಿನ ಕ್ವಶನ್ ಪ್ರಾಬ್ಲಮ್ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತ ಗಮನಿಸಬೇಕು. ನೋಡಿ, ಈಗ ಇದೇ ಕ್ವಶನ್ ಪೇಪರಲ್ಲಿ 14th ಒಂದು ಅದರ್ ಸೋರ್ಸಿನ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಕಂಪ್ಯೂಟ್ ಹಿಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಲ್ಲಿರೋ ಎಂಟ್ರಿಗಳನ್ನೇ ಅಮೌಂಟ್ ಬಿಟ್ಟು ಅಲ್ಲಿಗೆ ಬರೆದ್ರೆ ಆಯಿತು. ಅದರ್ ಸೋರ್ಸಿನ 20 ಇನ್ಕಮ್ ಬರೀರಿ ಅಂತ ಕೊಟ್ಟಾಗ ಕ್ವಶನ್ ಪೇಪರಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಿನ ಯಾವ ಕ್ವಶನ್ ಇದೆ ನೋಡಿ, ಅಲ್ಲಿರೋ ಎಂಟ್ರಿಗಳನ್ನೇ ಅಮೌಂಟ್ ಬಿಟ್ಟು ಬರೆದ್ರೆ ಆಯಿತು. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತಂದರೆ ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್, ಪ್ರೊಫೆಷನ್, ಕ್ಯಾಪಿಟಲ್ ಗೇನ್ ಇವಿಷ್ಟಕ್ಕೂ ಬರದೇ ಇರುವಂಥ ಇನ್ಕಮನ್ನು ಅದರ್ ಸೋರ್ಸಿಗೆ ಬರೀಬೇಕು. ಸೊ ನೀವು ಇದರಲ್ಲಿ ಎಕ್ಸಾಮಿಗೆ ಬೇಕಾದರೆ ಒಂದೊಂದು ವರ್ಡ್ ಇರುವಂಥದ್ದು ಸಿಂಪಲ್ ಆಗಿರುವಂಥ ಎಂಟ್ರಿಗಳನ್ನು ಓದ್ಕೊಳ್ಬೋದು. ಯಾವುದಿದೆ, ಡಿವಿಡೆಂಡು ಅದರ್ ಸೋರ್ಸಿಗೆ ಬರುವಂಥ ಇನ್ಕಮ್. ಯಾವುದೋ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಇನ್ವೆಸ್ಟ್ಮೆಂಟ್ ಮಾಡಿದಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಪ್ರತಿ ವರ್ಷ ಲಾಭಾಂಶವನ್ನು ಹಂಚ್ತಾರೆ, ಅದನ್ನು ಡಿವಿಡೆಂಡ್ ಅಂತ ಕರಿತೀವಿ. ದೆನ್ ವಿನ್ನಿಂಗ್ ಫ್ರಮ್ ಲಾಟ್ರಿ, ಹಾರ್ಸ್ ರೇಸ್, ಬೆಟ್ಟಿಂಗ್, TV ಶೋಸ್. ನೋಡಿ, TV ಶೋಸನ್ನೇ ನೀವು ಬೇಕಾದರೆ ಮಧ್ಯದಲ್ಲಿ ಸೇರಿಸಿ ಬರಿಬೋದು. ವಿನ್ನಿಂಗ್ ಫ್ರಮ್ ಬಿಗ್ ಬಾಸ್, ವಿನ್ನಿಂಗ್ ಫ್ರಮ್ ಕನ್ನಡದ ಕೋಟ್ಯಾಧಿಪತಿ, ವಿನ್ನಿಂಗ್ ಫ್ರಮ್ ಸರಿಗಮಪ, ಇವೆಲ್ಲ ಅದರ್ ಸೋರ್ಸಿನ ಇನ್ಕಮ್. ಗ್ರೌಂಡ್ ರೆಂಟ್ ರಿಸೀವ್ಡ್, ನೆಲ ಬಾಡಿಗೆ ಬರ್ತಾ ಇರುವಂಥದ್ದು. ಡೈರೆಕ್ಟರ್ ಫೀಸ್, ನೀವೇನಾದರೂ ಕಂಪ್ನಿಯ ಬೋರ್ಡ್ ಆಫ್ ಡೈರೆಕ್ಟರ್ ಆದರೆ ಅವಾಗ ಬರುವಂಥ ಇನ್ಕಮ್. ರೆಂಟಲ್ ಇನ್ಕಮ್ ಫ್ರಮ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ, ನಿಮ್ಮಲ್ಲಿರುವಂಥ ಮೆಷಿನನ್ನು ಏನಾದರೂ ಬಾಡಿಗೆ ಕೊಟ್ಟರೆ ಅವಾಗ ಆಗುವಂಥ ಇನ್ಕಮ್. ರಾಯಲ್ಟಿ ರಿಸೀವ್ಡ್, ಟೆಕ್ಸ್ಟ್ ಬುಕ್ ಬರೆದಾಗ ರಾಯಲ್ಟಿ ಸಿಗುತ್ತೆ, ರಾಯಲ್ಟಿ ಇನ್ಕಮ್ ಕೂಡ ಅದರ್ ಸೋರ್ಸ್ ಇನ್ಕಮ್. ಇನ್ಕಮ್ ಫ್ರಮ್ ಸಬ್ಲೆಟ್ ಹೌಸ್, ಇನ್ಕಮ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್. ನೋಡಿ, ಒಟ್ಟೊಂದು 20 ಇನ್ಕಮ್ ಇದೆ ಇಲ್ಲಿ. ಸೊ ನಿಮಗೆ ಬೇಕಾಗುವಷ್ಟನ್ನು ಬರ್ಕೊಳ್ಳಿ. ಮೇನ್ ಎಕ್ಸಾಮ್ನಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಿಗೆ ಬರೋ ಎಂಟ್ರಿಗಳನ್ನು ಬರೀರಿ ಅಂತ ಕೊಡ್ತಾರೆ. 20 ಇನ್ಕಮ್ ಬರೀರಿ. ಇದನ್ನೇನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಏನೂ ಇಲ್ಲ, ಜಸ್ಟ್ ಇನ್ಕಮ್ ಬರೆದಿಟ್ರೆ ಆಯಿತು. ಸೊ ಕ್ವಶನ್ ನೋಡಿ, ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತಂದರೆ ವೆರಿ ಈಸಿ ಕಾನ್ಸೆಪ್ಟ್ ಇರೋದ್ರಲ್ಲೇ ಈಸಿ ಕಾನ್ಸೆಪ್ಟ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಏನೂ ಗೊತ್ತಾಗಲಿಲ್ಲ ಅಂತಂದರೆ ಕ್ವಶನನ್ನೇ ಬರೆದಿಟ್ಟರು ಕೂಡ ನಿಮಗೆ 5ಗೆ 4 ಮಾರ್ಕ್ಸ್ ಸಿಗುತ್ತೆ. ನೋಡಿ, ಕ್ವಶನ್ ಯಾವ ಥರದಲ್ಲಿ ಕೊಡ್ತಾರೆ ಅಂತಂದರೆ, ದ ಫಾಲೋವಿಂಗ್ ಇನ್ಕಮ್ಸ್ ವರ್ ರಿಸೀವ್ಡ್ ಬೈ ಮಿಸ್ಟರ್ ರಾಜಪ್ಪ ಡ್ಯೂರಿಂಗ್ ದ ಫಿನಾನ್ಷಿಯಲ್ ಇಯರ್ 2014-15 ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ಕಂಪ್ಯೂಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಿಗೆ ಬರೋ ಇನ್ಕಮ್ಗಳನ್ನು ಬರೆದು ನೀವು ಟೋಟಲ್ ಆಗಿ ಅವ್ರಿಗೆ ಎಷ್ಟು ಇನ್ಕಮ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ನಾನಿಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಕಾಲಮ್ ಹಾಕ್ಕೊಂಡಿದ್ದೀನಿ. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ಮಿಸ್ಟರ್ ರಾಜಪ್ಪ, ಪರ್ಟಿಕ್ಯುಲರ್ಸ್ ಅಮೌಂಟ್. ಏನೂ ಗೊತ್ತಾಗಲಿಲ್ಲ ಅಂತಂದರೆ ಇಲ್ಲಿ ಯಾವ್ಯಾವ ಎಂಟ್ರಿಗಳಿದಾವೋ ಆ ಎಲ್ಲ ಎಂಟ್ರಿಗಳನ್ನು ಬರೀರಿ, ಟೋಟಲ್ ಮಾಡಿ. ಸೊ ಯಾವ್ಯಾವ ಎಂಟ್ರಿ ಇದೆ, ಡೈರೆಕ್ಟರ್ ಫೀಸ್ ಇದೆ, 6000 ಇದೆ. ಡೈರೆಕ್ಟಾಗಿ ಒಂದೊಂದೇ ಬರೀತಾ ಹೋಗೋದಷ್ಟೇ. ಈಸಿ ಕಾನ್ಸೆಪ್ಟ್ ಇರೋದ್ರಲ್ಲೇ ಈಸಿ ಕಾನ್ಸೆಪ್ಟು. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಡೈರೆಕ್ಟರ್ ಫೀಸ್ ಎಷ್ಟು ಅಮೌಂಟ್ ಇದೆ, 6000 ಇದೆ. ಸೊ ನಿಮಗೆ ಬರೀಬಾರ್ದು ಅಂತ ಡೌಟ್ ಬಂದಾಗ ನೀವೇನು ಮಾಡಬೇಕು, ಇಲ್ಲಿರೋಂಥ ಎಂಟ್ರಿ ಇನ್ಕಮ್ ಫ್ರಮ್ ಸ್ಯಾಲ್ರಿಗೆ ಬರುತ್ತಾ ನೋಡಬೇಕು, ಬರಲ್ಲ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಗೆ ಬರುತ್ತಾ, ಬರಲ್ಲ. ಇನ್ಕಮ್ ಫ್ರಮ್ ಬಿಸ್ನೆಸ್ಸಿಗೆ ಬರುತ್ತಾ, ಅಲ್ಲಿಗೂ ಬರಲ್ಲ.
ಅದರ್ಸ್ ಕ್ಯಾಪಿಟಲ್ ಗೇನಿಗೆ ಬರುತ್ತಾ, ಅಲ್ಲಿಗೂ ಬರಲ್ಲ. ಎಲ್ಲಿಗೂ ಬರದೇ ಇರೋವಂಥ ಇನ್ಕಮನ್ನು ಅದರ್ ಸೋರ್ಸಿಗೆ ಬರೀಬೇಕು. ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಪಾಕಿಸ್ತಾನ್, ವೆರಿ ಇಂಪಾರ್ಟೆಂಟ್. ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಆದರೆ ಬರೀಲಿಕ್ಕಿಲ್ಲ, ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್ ಆದರೆ ಮಾತ್ರ ಬರೀಬೇಕು. ನೋಡಿ, ಪಾಕಿಸ್ತಾನ್ ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್, ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಆದರೆ ಎಕ್ಸಮ್ಟೆಡ್. ಈಗ ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್ ಕೊಟ್ಟಿದ್ದಾರೆ, ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಪಾಕಿಸ್ತಾನ್ ಎಷ್ಟು ಅಮೌಂಟ್ ಇದೆ? 40,000 ಇದೆ. 40,000 ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಎಂಟ್ರಿ, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SB ಅಕೌಂಟ್. ನೀವು 5th ಸೆಮ್ಮಲ್ಲಿ ಓದಿರ್ತೀರಾ, ಯಾವ್ದ್ಯಾವ್ದು ಎಕ್ಸಮ್ಟ್ ಅಂತ ಓದಿರ್ತೀರಾ. ಎಕ್ಸಮ್ಟ್ ಆಗಿರೋಂಥ ಎಂಟ್ರಿಗಳನ್ನು ಇಲ್ಲಿ ಬರೀಲಿಕ್ಕಿಲ್ಲ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SB ಅಕೌಂಟ್ ಎಕ್ಸಮ್ಟೆಡ್. ಈ ಅಮೌಂಟಿಗೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ, ಹಾಗಾಗಿ ಬರೆಯೋದು ಬೇಡ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ FD ವಿತ್ SBI. ಬ್ಯಾಂಕಲ್ಲಿ ದುಡ್ಡಿಟ್ಟಿದ್ದೀರಾ, ದುಡ್ಡಿಗೆ ಬಡ್ಡಿ ಬರ್ತಾ ಇದೆ. ಇಂಟ್ರೆಸ್ಟ್ ಆನ್ FD ಇದು ಟ್ಯಾಕ್ಸಬಲ್. ನೋಡಿ, ಬ್ಯಾಂಕಲ್ಲಿ ದುಡ್ಡಿಟ್ಟಿದ್ದೀರಾ, ಬಡ್ಡಿ ಬರ್ತಾ ಇದೆ. ಆ ಬಡ್ಡಿಯನ್ನು ನೀವು ಇನ್ಕಮ್ ಫ್ರಮ್ ಸ್ಯಾಲ್ರಿನ ತೋರ್ಸೋಕ್ಕಾಗಲ್ಲ, ಹೌಸ್ ಪ್ರಾಪರ್ಟಿನ ತೋರ್ಸೋಕ್ಕಾಗಲ್ಲ, ಬಿಸ್ನೆಸ್ ಅಂತ ತೋರ್ಸೋಕ್ಕಾಗಲ್ಲ, ಕ್ಯಾಪಿಟಲ್ ಗೇನ್ ಅಂತ ತೋರ್ಸೋಕ್ಕಾಗಲ್ಲ. ಅದನ್ನು ಅದರ್ ಸೋರ್ಸ್ ಅಂತ ತೋರಿಸ್ಬೇಕು. ಎಷ್ಟು ಅಮೌಂಟ್ ಇದೆ? 1,800 rupees ಇದೆ. ನೆಕ್ಸ್ಟ್, ವಿನ್ನಿಂಗ್ ಫ್ರಮ್ ಲಾಟ್ರಿ. ಕರ್ನಾಟಕದಲ್ಲಿ ಲಾಟ್ರಿ ಇಲ್ಲ, ಕೇರಳದಲ್ಲಿ ಈಗಲೂ ಕೂಡ ಲಾಟ್ರಿ ಇದೆ. ಸೊ ಲಾಟ್ರಿಯಿಂದ ಏನಾದರೂ ದುಡ್ಡು ಬರ್ತಾ ಇದ್ದರೆ ಅದು ಅದರ್ ಸೋರ್ಸಿನ ಇನ್ಕಮ್ ಆಗುತ್ತೆ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 35,000 ಇದೆ. ವೆರಿ ಇಂಪಾರ್ಟೆಂಟ್. ನೆಟ್ ಅಂತ ಕೊಟ್ಟಿದ್ದರೆ ನೋಡಿ, ಟ್ಯಾಕ್ಸ್ ಕಟ್ಟಾಗಿ 35,000 ರೂಪಾಯಿ ಸಿಕ್ಕಿದೆ ಅವರಿಗೆ. ನೆಟ್ ಅಂದರೆ ಟ್ಯಾಕ್ಸ್ ಕಟ್ಟಾಗಿ ಸಿಕ್ಕಿರೋವಂಥದ್ದು. ಸೊ ಇದಕ್ಕೆಲ್ಲ ಕ್ಯಾಶುವಲ್ ಇನ್ಕಮ್ ಅಂತ ಅಂತೀವಿ. ಕ್ಯಾಶುವಲ್ ಇನ್ಕಮ್ ಅಂದರೆ ಯಾವುದು? ಲಾಟ್ರಿ, ಹಾರ್ಸ್ ರೇಸ್, ಕಾರ್ಡ್ ಗೇಮ್ಸ್, TV ಶೋಸ್, ಬೆಟ್ಟಿಂಗ್. ಸೊ ಕ್ಯಾಶುವಲ್ ಇನ್ಕಮ್ ಕೊಟ್ಟಾಗ ಏನು ಮಾಡಬೇಕು ಅಂತಂದರೆ, ಕೊಟ್ಟಿರೋ ಅಮೌಂಟು 10,000ಕ್ಕಿಂತ ಜಾಸ್ತಿ ಇದ್ದು ನೆಟ್ ಅಂತ ಕೊಟ್ಟಿದ್ರೆ ಮಾತ್ರ. ಈಗ ನೋಡಿ, ನೆಟ್ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋ ಅಮೌಂಟಿಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 35,000 ಕೊಟ್ಟಿದ್ದಾರೆ. 35,000 ಇಂಟು 100/70 ಮಾಡಬೇಕು. ಯಾವಾಗ? ನೆಟ್ ಅಂತ ಕೊಟ್ಟರೆ ಮಾತ್ರ. ನೆಟ್ ಅಂತ ಕೊಡದೇ ಇದ್ದರೆ 35,000ನೇ ಅಮೌಂಟ್ ಕಾಲಮಿಗೆ ಬರ್ಕೊಳ್ಬೇಕು. ಏನಕ್ಕೆ 100/70 ಮಾಡಬೇಕು ಅಂತಂದರೆ, 100 ರೂಪಾಯಿ ಲಾಟ್ರಿಯಲ್ಲಿ ಗೆದ್ದರೆ ಟ್ಯಾಕ್ಸ್ ಕಟ್ಟಾಗಿ ಸಿಕ್ಕುವಂಥದ್ದು 70 ರೂಪಾಯಿ ಮಾತ್ರ. ಈಗ ಟ್ಯಾಕ್ಸ್ ಕಟ್ಟಾಗಿ 35,000 ರೂಪಾಯಿ ಸಿಗ್ತಾ ಇದೆ. ಹಾಗಾದರೆ ಅವ್ರು ಗೆದ್ದಿರೋವಂಥ ಅಮೌಂಟ್ ಎಷ್ಟು? ಹೇಗೆ ಫೈಂಡ್ ಔಟ್ ಮಾಡಬೇಕು? 35,000 ಇಂಟು 100/70. 7 ಎಷ್ಟಲಿ 35, 7 5ಲಿ 35. ಗೆದ್ದಿರೋವಂಥ ಅಮೌಂಟು 50,000, ಟ್ಯಾಕ್ಸ್ ಕಟ್ಟಾಗಿ 35,000 ಸಿಕ್ಕಿದೆ. ಸಪೋಸ್ ನೆಟ್ ಅಂತ ಕೊಡದೇ ಇದ್ದರೆ 35,000ನೇ ಬರೀಬೇಕು. 10,000ಕ್ಕಿಂತ ಕಮ್ಮಿ ಇದ್ದರೂ ಕೂಡ ಈ ಪ್ರೊಸೀಜರ್ ಮಾಡಲಿಕ್ಕಿಲ್ಲ. ಈ ಪ್ರೊಸೀಜರ್ ಮಾಡೋದಕ್ಕೆ ಗ್ರಾಸ್ ಅಪ್ ಅಂತ ಅಂತೀವಿ. 10,000ಕ್ಕಿಂತ ಜಾಸ್ತಿ ಇರಬೇಕು, ನೆಟ್ ಅಂತ ಕೊಟ್ಟಿರಬೇಕು. ನೆಕ್ಸ್ಟ್ ಇರೋವಂಥ ಎಂಟ್ರಿ, ಕ್ರಾಸ್ವರ್ಡ್ ಪಜಲ್ಸ್. ಕ್ರಾಸ್ವರ್ಡ್ ಪಜಲ್ಸಿಂದ ನೋಡಿ, ಯಾವುದೋ ಒಂದು ಪದ ಬಂದದಿಂದ ತಟ್ ಅಂತ ಹೇಳಿ ಪ್ರೋಗ್ರಾಮಿಗೆ ಹೋಗಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅಲ್ಲಿ ದುಡ್ಡು ಕೊಡೋಲ್ಲ, ಬುಕ್ ಕೊಡ್ತಾರೆ. ದುಡ್ಡು ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. 2,500 rupees ದುಡ್ಡು ಸಿಗ್ತಾ ಇದೆ ಅವರಿಗೆ. ಇನ್ಕಮ್ ಆಗುತ್ತೆ. ಕ್ರಾಸ್ವರ್ಡ್ ಪಜಲ್ಸ್ ಎಷ್ಟು ಅಮೌಂಟ್ ಇದೆ? ಕ್ರಾಸ್ವರ್ಡ್ ಪಜಲ್ಸ್ 2,500 rupees ಇದೆ. ನೆಕ್ಸ್ಟ್ ಇರೋವಂಥ ನೋಡಿ, ಇದಕ್ಕೆ ಏನಕ್ಕೆ 100/70 ಮಾಡಲಿಲ್ಲ? ಒಂದು, ಕೊಟ್ಟಿರೋ ಅಮೌಂಟು 10,000ಗಿಂತ ಕಮ್ಮಿ ಇದೆ. ಆ್ಯಂಡ್ ಮೋರ್ ದ್ಯಾನ್ ನೆಟ್ ಅಂತ ಕೊಡಲಿಲ್ಲ. ನೆಟ್ ಅಂತ ಕೊಟ್ಟರೆ ಮಾತ್ರ 100/70 ಮಾಡಬೇಕು. ಲಾಸ್ಟ್ ಇರೋವಂಥ ಎಂಟ್ರಿ, ರಾಯಲ್ಟಿ. ಎಷ್ಟು ಅಮೌಂಟ್ ಇದೆ ರಾಯಲ್ಟಿ? 20,000 ಅಮೌಂಟ್ ಇದೆ. ಬಟ್ ಆ 20,000ನಲ್ಲಿ 4,000 ರೂಪಾಯಿ ಎಕ್ಸ್ಪೆನ್ಸ್. ಬುಕ್ ಬರೆದಿದ್ದಕ್ಕೆ ರಾಯಲ್ಟಿ ಸಿಗ್ತಾ ಇದೆ. ಬುಕ್ ಬರೆದಿದ್ದಕ್ಕೆ 20,000 ರೂಪಾಯಿ ಕೊಡ್ತಿದ್ದಾರೆ. ಬಟ್ 20,000 ರೂಪಾಯಲ್ಲಿ 4,000 ರೂಪಾಯಿ ಎಕ್ಸ್ಪೆನ್ಸಸ್ ಇದೆ. ಸೊ ಕಳೆದಾಗ ಬರುವಂಥ ಉತ್ತರ 16,000 ರೂಪಾಯಿ. ಸೊ ಇದಿಷ್ಟನ್ನು ಟೋಟಲ್ ಮಾಡಿದಾಗ ಅವರ ಟೋಟಲ್ ಇನ್ಕಮ್ ಗೊತ್ತಾಗುತ್ತೆ. ಟೋಟಲ್ ಏನು ಆನ್ಸರ್ ಬರುತ್ತೆ ಅಂತಂದರೆ, $6,000 plus 40,000 plus 1,800 plus 50,000 plus 2,500 plus 16,000. Answer 1,16,300. ಸೊ ಯಾವಾಗಲೂ ಅದರ್ ಸೋರ್ಸ್ ಪ್ರಾಬ್ಲಮ್ ಮಾಡಿದಾಗ 2 ಡಿಡಕ್ಷನ್ ಬರುತ್ತೆ. 2 ಡಿಡಕ್ಷನನ್ನು ಬರೀಬೇಕು. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57. ಡಿಡಕ್ಷನ್ ಯಾವ್ದು ಅಂತಂದರೆ
ಒಂದು ಇಂಟ್ರೆಸ್ಟ್ ಆನ್ ಲೋನ್, ಇನ್ನೊಂದು ಕಲೆಕ್ಷನ್ ಚಾರ್ಜಸ್. ನೋಡಿ ಕ್ವಶನಲ್ಲಿ ಎಲ್ಲೂ ಕೂಡ ಇಂಟ್ರೆಸ್ಟ್ ಆನ್ ಲೋನ್ ಕೊಡಲಿಲ್ಲ. ಸೊ ಇಂಟ್ರೆಸ್ಟ್ ಆನ್ ಲೋನ್ ನಿಲ್, ಕಲೆಕ್ಷನ್ ಚಾರ್ಜಸ್ ಕೂಡ ಕೊಡಲಿಲ್ಲ, ಕಲೆಕ್ಷನ್ ಚಾರ್ಜಸ್ ಕೂಡ ನಿಲ್. ಫೈನಲ್ ಆಗಿ ಬರುವಂಥ ಆನ್ಸರೇ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗುತ್ತೆ. ನೋಡಿ ಡಿಡಕ್ಷನ್ ಕೊಡದೇ ಇದ್ರೂ ಕೂಡ ನೀವು ಎಂಟ್ರೀಸ್ ಬರೆದಿಡಬೇಕು. ಅಮೌಂಟ್ ಕೊಟ್ಟಿಲ್ಲ, ಹಾಗಾಗಿ ಅಮೌಂಟ್ ಬರ್ದಿಲ್ಲ. ಈ ಇಂಟ್ರೆಸ್ಟ್ ಆನ್ ಲೋನ್ ಕಲೆಕ್ಷನ್ ಚಾರ್ಜಸ್ ಅಂತಂದರೆ ಕ್ವಶನಲ್ಲಿ ಏನಾದರೂ ಸೆಕ್ಯೂರಿಟೀಸ್ ಕೊಟ್ಟಿದ್ರೆ, ಶೇರ್ಸ್ ಡಿಬೆಂಚರ್ಸ್ ಬಾಂಡ್ಸ್ ಕೊಟ್ಟಿದ್ರೆ ಅದ್ರ ಸಲುವಾಗಿ ಏನಾದರೂ ಲೋನ್ ಮಾಡಿದರೆ ಇಂಟ್ರೆಸ್ಟ್ ಆನ್ ಲೋನ್ ಬರೀಬೇಕು. ಕ್ವಶನಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಕೊಡಲಿಲ್ಲ, ಕಲೆಕ್ಷನ್ ಚಾರ್ಜಸ್ ಕೂಡ ಇಲ್ಲ. ಅವರಿಗೆ ಫೈನಲ್ ಆಗಿ ಆಗುವಂಥ ಇನ್ಕಮ್ ಎಷ್ಟು ಅಂತಂದರೆ 1,16,300. ನಾನು ಆವಾಗಲೇ ಹೇಳಿದ್ದೆ, ಏನೂ ಗೊತ್ತಾಗಿಲ್ಲ ಅಂದರೆ ಇಲ್ಲಿರೋದು ಅಷ್ಟನ್ನು ಟೋಟಲ್ ಮಾಡಿದ್ರು. ನೋಡಿ ಒಂದು ಎಂಟ್ರಿ ಬರೀಲಿಕ್ಕೆ ಇರಲಿಲ್ಲ, ನಿಮಗೆ ಏನೂ ಗೊತ್ತಾಗಲಿಲ್ಲ ಅಂತಂದರೆ ಅಷ್ಟನ್ನು ಟೋಟಲ್ ಮಾಡಿದ್ರು 1ರಿಂದ 2 ಮಾರ್ಕ್ಸ್ ಕಟ್ ಮಾಡ್ತಾರೆ. ನಿಮಗೆ 5ಗೆ 3 ಮಾರ್ಕ್ಸ್ ಅಂತೂ ಈಸಿಯಾಗಿ ನೀವು ಸ್ಕೋರ್ ಮಾಡ್ಕೊಳ್ಬೋದು. ಸೊ ಈ ಥರದಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಪ್ರಾಬ್ಲಮನ್ನು ಮಾಡಬೇಕಾಗತ್ತೆ. ನೀವು 10 ಮಾರ್ಕ್ಸಿಗೆ ಕೊಟ್ಟಾಗ ಇಲ್ಲಿರುವಂಥ ಎಂಟ್ರಿಗಳು ಜಾಸ್ತಿ ಕೊಟ್ಟಿರ್ತಾರೆ ಅಷ್ಟೇ. ಜಸ್ಟ್ ಟೋಟಲ್ ಮಾಡೋದು, ಡಿಡಕ್ಷನ್ ಅಂದರೆ ಸೆಕ್ಷನ್ 57 ಲೆಸ್ ಮಾಡೋದು, ಬರುವಂಥ ಆನ್ಸರೇ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗುತ್ತೆ. ಈ ಥರದಲ್ಲಿ ನೀವು ಇನ್ಕಮ್ ಫ್ರಮ್ ಅದರ್ ಸೋರ್ಸಿನ ಪ್ರಾಬ್ಲಮನ್ನು ಮಾಡಬೇಕಾಗತ್ತೆ.